ಅಣ್ಣ ನಾನು ನಾಳೆ ಸ್ಕೂಲಿಗೆ ಹೋಗೋದಣ್ಣ. ಯಾಕ್ಲೆ ಭರತ ಏನಾಗೈತಿ? ಅಣ್ಣ ನನಗೆ ಇದಕ್ಕೂ ಒಂಥರ ಆಗ್ತಿದ್ದಣ್ಣ, ಹಂಗೆ ಜ್ವರ ಕೂಡ ಬರ್ತಿತ್ತಣ್ಣ. ಏನ್ ಭರತ ಮೈ ಕೂಡ ಸುಡ್ತಾ ಇಲ್ಲ, ಸುಳ್ಳು ಯಾಕೆ ಹೇಳ್ತಾ ಇದೀಯ ನೀನು? ನಿಜ್ಜಲ್ ಜ್ವರ ಬರ್ತಿತ್ತಣ್ಣ, ಅದು ನಿನಗೆ ಬಂದೆ ಗೊತ್ತಾಗ್ತಿತ್ತಣ್ಣ. ಸರಿ ಒಂದ್ಸಲ ನನ್ನ ಕೈ ಮುಟ್ಟಿ ನೋಡು. ಇದೇನಣ್ಣ ನಿನ್ ಕೈ ಇಷ್ಟು ಸುರ್ತಿತಿ? ಸುಡ್ತಿದೆ ಭರತ್, ಏನ್ ಮಾಡ್ಬೇಕು, 3 ದಿವಸದಿಂದ ನನಗೂ ಆರಾಮಿಲ್ಲ ಗೊತ್ತಾ? ಅಣ್ಣ ಹಂಗಂದೆ ಬಾ ಅಣ್ಣ ಆಸ್ಪತ್ರೆಗೆ ಹೋಗ್ರಮ್ಮ. ಏನ್ ಮಾಡ್ತೀವಿ ಭರತ್, ನಾವು ಒಂದು ಮಿಡ್ಲ್ ಕ್ಲಾಸ್ ಜನ ಅಲ್ಲ. ನಮ್ಗೆ ಏನಾದ್ರೂ ಆರಾಮಿಲ್ಲ ಅಂದ್ರೆ ನಾವು ಒಂದು ಗುಳಿಗೆಯಲ್ಲೇ ಚೆನ್ನಾಗಾಗೋದು ನೋಡ್ಕೊಳ್ತೀವಿ. ಹಾಗೂ ಅದು ಚೆನ್ನಾಗಾಗಿಲ್ಲ ಅಂದ್ರೆ ಅವಾಗ ಆಸ್ಪತ್ರೆ ಬಗ್ಗೆ ಯೋಚನೆ ಮಾಡ್ತೀವಿ ಗೊತ್ತಾ? ನಾನು ನಿನ್ನ ಹಾಗೆ ಇದ್ದೆ ಭರತ್. ಸ್ಕೂಲಿಗೆ ಹೋಗ್ಬೇಕಂತಂದ್ರೆ ಜ್ವರ ಬರ್ತಿದೆ ಅಂತೇಳಿ ನಾನು ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ. ಇವಾಗ ನೋಡು, ಏನೇ ಜ್ವರ ಬಂದರೂ ನಾನು ಕೆಲ್ಸಕ್ಕೆ ಹೋಗಲೇಬೇಕು. ಯಾಕಂತಂದರೆ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಒಂದು ಹೊತ್ತಿನ ಊಟ ಕೂಡ ನಮಗೆ ಸಿಗಲ್ಲ ಗೊತ್ತಾ? ನೀನು ಈ ಥರ ಸುಳ್ಳು ಹೇಳಿ ಸ್ಕೂಲ್ ಬಿಡೋದು ಚೆನ್ನಾಗಲ್ಲ ಭರತ್. ನೀನು ಚೆನ್ನಾಗಿ ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದ್ಕೊಂಡು ಒಂದು ದೊಡ್ಡ ಮನುಷ್ಯ ಆಗು, ಆಯಿತಾ? ಸರಿ ಅಣ್ಣ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಲವ್ ಯು ಅಣ್ಣ ಅಂತ ಕಾಮೆಂಟ್ ಮಾಡಿ.